Okay, good morning students. Today we see the supply of money. ಹಣದ ಪೂರೈಕೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಣದ ಪೂರೈಕೆ ಅಂತಂದ್ರೆ ಏನು? ವಾಟ್ ಯು ಮೀನ್ ಬೈ ಸಪ್ಲೈ ಆಫ್ ಮನಿ? ಸೊ ಇದರ ಅರ್ಥವನ್ನು ನಾವಿವತ್ತು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಸಿ ದ ಸಪ್ಲೈ ಆಫ್ ಮನಿ in a country refers to the total value of money in circulation and held by the people in the country. The supply of money in a country refers to the total value of money in circulation and held by the people in the country. ಅಂದ್ರೆ ಹಣದ ಪೂರೈಕೆ ಅಂತಂದ್ರೆ ಒಂದು ರಾಷ್ಟ್ರದೊಳಗೆ ಜನರ ಬಳಿ ಇರುವಂತ ಒಟ್ಟು ಹಣದ ಪ್ರಮಾಣವನ್ನು ನಾವೇನಂತ ಕರೀಬಹುದು? ಹಣದ ಪೂರೈಕೆ ಅಂತ ನಾವು ಕರೀಬಹುದು. ಸಿ ದ ಸಪ್ಲೈ ಆಫ್ ಮನಿ ಇನ್ ಎ ಕಂಟ್ರಿ ರೆಫರ್ಸ್ ಟು ದ ಟೋಟಲ್ ವ್ಯಾಲ್ಯೂ ಆಫ್ ಮನಿ ಇನ್ ಸರ್ಕ್ಯುಲೇಷನ್ ಅಂಡ್ ಹೆಲ್ಡ್ ಬೈ ದ ಪೀಪಲ್ ಇನ್ ದ ಕಂಟ್ರಿ. ಒಂದು ರಾಷ್ಟ್ರದೊಳಗೆ ಪೂರೈಕೆಯಾಗಿರುವಂತಹ ಹಣ ಅಂತಂದ್ರೆ ಒಂದು ರಾಷ್ಟ್ರದೊಳಗೆ ಜನರ ಬಳಿ ಹಂಚಿಕೆಯಾಗಿ ಹೋಗಿರುವಂತಹ ಒಟ್ಟು ಹಣದ ಪ್ರಮಾಣವನ್ನು ನಾವು ಕರಿತೀವಿ ಹಣದ ಪೂರೈಕೆ ಅಂತ ನಾವು ಕರಿತೀವಿ. ಒಂದು ರಾಷ್ಟ್ರದೊಳಗೆ ಜನರ ಬಳಿ ಹಂಚಿಕೆಯಾಗಿರುವಂತಹ ಒಟ್ಟು ಹಣದ ಪ್ರಮಾಣವನ್ನು ನಾವು ಹಣದ ಪೂರೈಕೆ ಅಂತ ನಾವು ಇದನ್ನ ಕರೀಬಹುದು. ಸೊ ಸಿ ಇಟ್ ಇನ್ಕ್ಲೂಡ್ಸ್ ಓನ್ಲಿ ದ ಅಮೌಂಟ್ ಆಫ್ ಮನಿ ಹೆಲ್ಡ್ ಅಂಡ್ ಯೂಸ್ಡ್ ಬೈ ದ ಪೀಪಲ್ ಫಾರ್ ಟ್ರಾನ್ಸಾಕ್ಷನ್, ಫಾರ್ ಮೇಕಿಂಗ್ ಪೇಮೆಂಟ್ಸ್, for settlement of debts, but it does not include money held by the government in its treasuries and also the money lying with the commercial banking system. It includes only the amount of held and used by the people for transaction, for making payments, for settlement of debts. ಯಾವುದು ಹಣದ ಪೂರೈಕೆ ಅಂತಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ರಾಷ್ಟ್ರದೊಳಗೆ ಜನರ ಬಳಿ ಹಂಚಿಕೆಯಾಗಿರುವಂತಹ ಒಟ್ಟು ಹಣದ ಪ್ರಮಾಣವನ್ನು ನಾವು ಹಣದ ಪೂರೈಕೆ ಅಂತ ಕರಿದ್ವಿ. ಹಣದ ಪೂರೈಕೆ ಒಳಗೊಂಡಿರುವಂತಹ ಅಂಶಗಳು ಇಟ್ ಇನ್ಕ್ಲೂಡ್ಸ್ ಟ್ರಾನ್ಸಾಕ್ಷನ್, ಫಾರ್ ಮೇಕಿಂಗ್ ಪೇಮೆಂಟ್ಸ್, ಫಾರ್ ಸೆಟಲ್ಮೆಂಟ್ ಡೆಬ್ಟ್ಸ್. ಟ್ರಾನ್ಸಾಕ್ಷನ್ ಅಂತಂದ್ರೆ ಲೇವಾದೇವಿ ವ್ಯವಹಾರಗಳನ್ನು ಕೈಗೊಳ್ಳುವಂಥದ್ದು ಇದ್ದಿರಬಹುದು, ಫಾರ್ ಮೇಕಿಂಗ್ ಪೇಮೆಂಟ್ಸ್ ಇದ್ದಿರಬಹುದು, ಅಂದ್ರೆ ನಾವು ಯಾವುದೇ ವಸ್ತುಗಳನ್ನ ಕೊಂಡಾಗ ಅದಕ್ಕೆ ಪ್ರತಿಯಾಗಿ ನಾವು ಪೇ ಮಾಡುವಂಥದ್ದು ಇದ್ದಿರಬಹುದು. ಹಾಗೆ ಸೆಟಲ್ಮೆಂಟ್ ಡೆಬ್ಟ್ಸ್ ಇದ್ದಿರಬಹುದು, ಖರ್ಚು ವೆಚ್ಚಗಳನ್ನು ಕೈಗೊಂಡ ಸಿಸ್ಟಮ್ ಇದ್ದಿರಬಹುದು. ಸೊ ಈ ಅಂಶಗಳನ್ನು ಮಾತ್ರ ಒಳಗೊಂಡಿದ್ದಿರ್ತದೆ. ಅಂದ್ರೆ ಜನರು ವ್ಯವಹರಿಸಲಿಕ್ಕೆ ತಮ್ಮ ಬಳಿ ಇಟ್ಕೊಂಡಿರುವಂತಹ ನಗದಿನ ಪ್ರಮಾಣವನ್ನು ನಾವೇನಂತ ಕರೀಬಹುದು? ಹಣದ ಪೂರೈಕೆ ಅಂತ ನಾವು ಕರೀಬಹುದು. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಮನಿ ಹೆಲ್ಡ್ ಬೈ ದ government in treasuries. ಸರ್ಕಾರ ತನ್ನ ಟ್ರೆಜರೀಸ್ ಅಲ್ಲಿ, ತನ್ನ ಠೇವಣಿಯ ಬುಟ್ಟಿಯೊಳಗೆ ಒಂದಿಷ್ಟು ಹಣವನ್ನು ಇಟ್ಕೊಳ್ತದೆ. ಆ ಅಂಶಗಳನ್ನ ಒಳಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆ ಅಂಶಗಳನ್ನ ಒಳಗೊಂಡಿರುವುದಿಲ್ಲ ಅಥವಾ ಆ ಹಣ ಒಳಗೊಂಡಿರುವುದಿಲ್ಲ. ಯಾವುದು? ಓನ್ಲಿ ಟ್ರಾನ್ಸಾಕ್ಷನ್, ಫಾರ್ ಮೇಕಿಂಗ್ ಪೇಮೆಂಟ್ಸ್, ಫಾರ್ ಸೆಟಲ್ಮೆಂಟ್ ಡೆಬ್ಟ್ಸ್. ಈ ಅಂಶಗಳನ್ನು ಮಾತ್ರ ಹಣದ ಪೂರೈಕೆ ಒಳಗೊಂಡಿರ್ತದೆ. ಬಟ್ it does not include money held by the government in its treasuries and also the money lying with the commercial banking system. ವಾಣಿಜ್ಯ ಬ್ಯಾಂಕುಗಳಲ್ಲಿ ಕೆಲವೊಂದು ಫಿಕ್ಸ್ಡ್ ಡಿಪಾಸಿಟ್ ಆಗಿ ಇಟ್ಟಿರುವಂತಹ ಹಣದ ಮೊತ್ತ ಇದ್ದಿರ್ತದೆ. ಆ ಅಂಶಗಳನ್ನು ಒಳಗೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಟ್ರೆಜರೀಸ್ ಅಲ್ಲಿ ಸರ್ಕಾರ ತನ್ನ ಟ್ರೆಜರಿಯಲ್ಲಿ ಅಥವಾ ತನ್ನ ಖಜಾನೆಯಲ್ಲಿ ಇಟ್ಕೊಂಡಿರುವಂತಹ ಹಣವನ್ನ ನಾವು ಈ ಸಪ್ಲೈ ಆಫ್ ಮನಿಯಲ್ಲಿ ಇನ್ಕ್ಲೂಡ್ ಮಾಡುವಂತಿಲ್ಲ. ಓನ್ಲಿ ಟ್ರಾನ್ಸಾಕ್ಷನ್, ಫಾರ್ ಮೇಕಿಂಗ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಫ್ ಡೆಬಿಟ್ಸ್ ಈ ಅಂಶಗಳು ಮಾತ್ರ ಒಳಗೊಂಡಿರ್ತವೆ. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ಸ್ ಯಾವುದು? ಗವರ್ಮೆಂಟ್ ಟ್ರೆಜರೀಸ್ ಅಂಡ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಇರಬಹುದು. ಸೊ see the quantity of money is existence in a country at particular time. The quantity of money is existence in a country at a particular time. It consists to important items. Nodi, the quantity of money is existence in a country at a particular time.
ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಅಕ್ಯುರೇಟ್ ಆಗಿರುವಂತ ಟೈಮ್ ಅಲ್ಲಿ ಅಥವಾ ಆಸ್ ಎ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಟ್ಟು ಹಣದ ಪ್ರಮಾಣ ಅಂದ್ರೆ ಒಂದು ರಾಷ್ಟ್ರದೊಳಗೆ ಎಷ್ಟು ಪ್ರಮಾಣದಲ್ಲಿ ಹಣ ಚಲಾವಣೆ ಇದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದೇ ಸಪ್ಲೈ ಆಫ್ ಮನಿ. ಆಸ್ ಎ ಟೈಮ್ ಅಲ್ಲಿ ಅಥವಾ ಒಂದು ಅಕ್ಯುರೇಟ್ ಟೈಮ್ ಅಲ್ಲಿ ಒಂದು ರಾಷ್ಟ್ರದೊಳಗೆ ಒಂದು ದೇಶದೊಳಗೆ ಹಂಚಿಕೆಯಾಗಿರುವಂತಹ ಒಟ್ಟು ಹಣದ ಪ್ರಮಾಣವನ್ನು ತೋರಿಸುವಂಥದ್ದೇ ಸಪ್ಲೈ ಆಫ್ ಮನಿ. ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಪಾರ್ಟೆಂಟ್ ಐಟಮ್ಸ್. ಸೊ ಸಿ ನಂಬರ್ 1 ಕರೆನ್ಸಿ ಮನಿ, ಚಲಾವಣೆಯಲ್ಲಿರುವಂತಹ ಹಣಗಳು ಕರೆನ್ಸಿ ಮನಿ. It consists of coins and currency note issued by the central bank of the country. ಯಾವುದು ಕರೆನ್ಸಿ ಮನಿ ಅನ್ನುವಂಥದ್ದು ಇಟ್ ಕನ್ಸಿಸ್ಟ್ ಆಫ್ ಕಾಯಿನ್ಸ್ ಅಂಡ್ ಕರೆನ್ಸಿ ನೋಟ್ಸ್ issued by the central bank of country. ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಅಂತ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಇದನ್ನ ಕರಿತೀವಿ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಯಿನ್ಸ್ ಅಂಡ್ ಕರೆನ್ಸಿ ನೋಟ್ಸ್ ಗಳನ್ನ ಇಶ್ಯೂ ಮಾಡುವಂಥದ್ದು ಎಲ್ಲಿಂದ ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ ತಗೊಂಡು ನಾವು ಚಲಾವಣೆ ತರುವಂತದ್ದು ಇದ್ದಿರಬಹುದು. ಅಂಡ್ ಪಾಯಿಂಟ್ ನಂಬರ್ 2 ಡಿಪಾಸಿಟ್ ಮನಿ, ಚಾಲ್ತಿ ಖಾತೆಯ ಠೇವಣಿಗಳು ಅಂದ್ರೆ ಫಿಕ್ಸ್ಡ್ ಆಗಿ ಇಟ್ಟಿರುವಂತಹ ಹಣವನ್ನ ಅಥವಾ ಫಿಕ್ಸ್ಡ್ ಆಗಿ ಇಟ್ಟಿರುವಂತಹ ಹಣವನ್ನ ಯಾವಾಗ ಬೇಕಾದ್ರೂ ನಾವು ತೆಗೆದುಕೊಳ್ಳಲಿಕ್ಕೆ ತಯಾರಿರ್ತೀವಿ. ಅಂತಹ ಹಣಗಳನ್ನ ನಾವೆಲ್ಲರೂ ಡಿಪಾಸಿಟ್ ಮನಿ, ಚಾಲ್ತಿ ಖಾತೆಯ ಠೇವಣಿಗಳು. It consists of deposit of the general public with the commercial banks. General public with the commercial bank. ವಾಣಿಜ್ಯ ಬ್ಯಾಂಕುಗಳಲ್ಲಿ ಈ ಸಾರ್ವಜನಿಕ ವಲಯದಿಂದ ಠೇವಣಿಯಾಗಿರುವಂತಹ ಫಿಕ್ಸ್ಡ್ ಆಗಿ ಇಟ್ಟಿರುವಂತಹ ಕೆಲವೊಂದಿಷ್ಟು ಹಣಗಳಿರ್ತಿರ್ತವೆ. ಫಾರ್ ಎಕ್ಸಾಂಪಲ್ ಚೆಕ್ಸ್ ಇದ್ದಿರಬಹುದು, ಡಿಡಿ ಇದ್ದಿರಬಹುದು. ಚೆಕ್ಗಳನ್ನು ನಾವು ನೋಡಿದ್ರೆ ಡಿಡಿನೂ ನೋಡಿದಿರಬಹುದು. ಡಿಡಿ ಮೀನ್ ಡಿಮಾಂಡ್ ಡ್ರಾಫ್ಟ್. ಸೊ ಕರೆನ್ಸಿ ಮನಿ ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಕಾಯಿನ್ಸ್ ಅಂಡ್ ಕರೆನ್ಸಿ ನೋಟ್ಸ್ ಇಶ್ಯೂಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ಅಂದ್ರೆ ಕೇಂದ್ರ ಬ್ಯಾಂಕಿನಿಂದ ಚಲಾವಣೆಗೆ ಬರುವಂತದ್ದು ಯಾವುದು ಕರೆನ್ಸಿ ನೋಟ್ಗಳು ಮತ್ತು ಕಾಯಿನ್ಸ್ಗಳು. ಅಂಡ್ ನಂಬರ್ 2 ಡಿಪಾಸಿಟ್ ಮನಿ, ಚಾಲ್ತಿ ಖಾತೆ ಠೇವಣಿಗಳು. ಇಟ್ ಕನ್ಸಿಸ್ಟ್ ಆಫ್ ಡಿಪಾಸಿಟ್ ಆಫ್ ದ ಜನರಲ್ ಪಬ್ಲಿಕ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ಚೆಕ್ಸ್ ಅಂಡ್ ಡಿಡಿ. So we say supply of money. Supply of money ಅಂತಂದ್ರೆ the supply of money in a country refers to the total value of money in circulation and held by the people in the country. The supply of money in a country refers to the total value of money in circulation and held by the people in the country. ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಹಣದ ಚಲಾವಣೆಯಲ್ಲಿರುವಂತಹ ಅಥವಾ ಜನರ ಬಳಿ ಚಲಾವಣೆಯಲ್ಲಿರುವಂತಹ ಒಟ್ಟು ಹಣದ ಪ್ರಮಾಣವನ್ನು ನಾವು ಯಾವುದು ಹಣದ ಪೂರೈಕೆ ಅಂತ ನಾವು ಇದನ್ನ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಕಂಟ್ರಿಯ ಮೇನ್ ಬ್ಯಾಂಕ್ ಅಂತ ನಾವು ಇದನ್ನು ಕರಿತೀವಿ. ಬ್ಯಾಂಕ್ಗಳ ಬ್ಯಾಂಕ್ ಅಂತಾನು ಕರಿತೀವಿ. ಇದು ಹಣದ ವಿಧಗಳನ್ನು 4 ವಿಧಗಳಾಗಿ ಹಣವನ್ನು ವಿಂಗಡಿಸಿರುವಂಥದ್ದು. M1, M2, M3 and M4 ಅನ್ನುವಂಥದ್ದನ್ನು. So we see that point next class. Okay, thank you.